ಟರ್ಕಿಯಲ್ಲಿ ಅಧ್ಯಕ್ಷ ಎರ್ಡೋಗನ್ ವಿರುದ್ಧ ಭುಗಿಲೆದ್ದಿದೆ ಹೋರಾಟ. ವಿರೋಧ ಪಕ್ಷದ ನಾಯಕಿ ಬಂಧನದ ವಿರುದ್ಧ ಬೀದಿಗಿಳಿದಿದ್ದಾರೆ ಜನ. ಕಳೆದ 5 ದಿನಗಳಲ್ಲಿ 1133ಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನು ಬಂಧಿಸಲಾಗಿದೆ. ಹಲವು ಕಡೆ ಪೊಲೀಸರು ಪ್ರತಿಭಟನಾಕಾರರ ಮಧ್ಯೆ ಘರ್ಷಣೆ ಉಂಟಾಗಿದೆ. ಪ್ರತಿಭಟನಾಕಾರರ ಮೇಲೆ ಜಲಫಿರಂಗಿಯನ್ನು ಪ್ರಯೋಗ ಮಾಡಿದ್ದಾರೆ ಪೊಲೀಸರು. ಇಸ್ತಾನ್ಬುಲ್ನ ಅನೇಕ ರಸ್ತೆಗಳು, ಮೆಟ್ರೋ ಮಾರ್ಗಗಳು ಬಂದ್ ಆಗಿದ್ದಾವೆ. ಜೊತೆಗೆ ಇಂಟರ್ನೆಟ್ ಕೂಡ ಸ್ಥಗಿತಗೊಳಿಸಲಾಗಿದೆ. 22 ವರ್ಷಗಳಿಂದ ಅಧಿಕಾರದಲ್ಲಿದ್ದಾರೆ ಅಧ್ಯಕ್ಷ ಎರ್ಡೋಗನ್. ಅವರ ವಿರುದ್ಧ ಈಗ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈಗ ಅಧ್ಯಕ್ಷ ಚುನಾವಣೆ ಬರ್ತಾ ಇದೆ ಅಲ್ವಾ, ಹಾಗಾಗಿ ಅವರ ವಿರೋಧಿಗಳು ಯಾರ್ಯಾರಿದ್ದಾರೋ ಅವ್ರನ್ನೆಲ್ಲ ಮುಗಿಸ್ತಾ ಇದ್ದಾರೆ ಅಂಥೇಳಿ ಜನರು ಬೀದಿಗಿಳಿದು ಹೋರಾಟವನ್ನು ಶುರು ಮಾಡಿದ್ದಾರೆ. ಎರ್ಡೋಗನ್ ವಿರುದ್ಧ ಈಗ ಸಾಕಷ್ಟು ಕಡೆಗಳಲ್ಲಿ ಹಿಂಸಾಚಾರ ಪಡೆದುಕೊಂಡಿದೆ ಪ್ರತಿಭಟನೆ. ಬಟ್ ಈಗ ಇದು ಮೊದಲಲ್ಲ, ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಟರ್ಕಿಯಲ್ಲಿ ಇದೇ ರೀತಿಯಾಗಿ ಪ್ರತಿಭಟನೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಸಾಗಿದ್ವು. ಈಗ ಮತ್ತೆ ಅದೇ ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇದೆ. ನೋಡಿ, ಅಲ್ಲಿ ಹಲವು ದಶಕಗಳಿಂದ ಒಬ್ಬರೇ ಅಧ್ಯಕ್ಷರಿದ್ದರು. ಹಾಗಾಗಿ ಬದಲಾವಣೆಯ ಕೂಗು ಅಲ್ಲಿ ಜೋರಾಗ್ತಾ ಇದೆ. ಕೆಲವು ಮಾಹಿತಿಗಳ ಪ್ರಕಾರ ಅಧ್ಯಕ್ಷ ಎರ್ಡೋಗನ್ ಆಲ್ರೆಡಿ ಅಲ್ಲಿಂದ ಪರಾರಿ ಆಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಬಟ್ ಇನ್ನೂ ಅದು ಕನ್ಫರ್ಮ್ ಆಗಿಲ್ಲ. ಈಗ ವಿರೋಧ ಪಕ್ಷದ ನಾಯಕಿಯನ್ನು ಬಂಧಿಸಿರುವಂತಹ ಕಾರಣ ಅವ್ರ ಪಕ್ಷದ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಎಲ್ಲರೂ ಕೂಡ ಬೀದಿಗೆ ಇಳಿದು ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸ್ತಾ ಇದ್ದಾರೆ.